ಹೊಟ್ಟೆ ಕಿಚ್ಚಿಂದ ಭಾಳಷ್ಟು ಜನ ಏನಂತಂದರೆ ನೀವು ಉದ್ಧಾರ ಆಗಬಾರ್ದು ಅಂತ ನಿಮ್ಮ ಶತ್ರುಗಳು ನಿಮಗೆ ಕಾಟ ಕೊಡ್ತಾನೆ ಇರ್ತಾರೆ. ಏನು ಮಾಡಬೇಕು ಅದಕ್ಕೆ ಅಂತ ನೋಡಿ. ಏನಿಲ್ಲ, ಶತ್ರುಗಳಿಗೆ ಶಿಕ್ಷೆ ಆಗೇ ಆಗುತ್ತೆ. ಈ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ ನೀವು ಕಣ್ಣಾರೆ ಅವ್ರಿಗೆ ತೊಂದರೆ ಆಗೋದನ್ನ ನೋಡ್ತೀವಿ. ಅಂದರೆ ಕೆಟ್ಟದ್ದೇನು ಆಗಲ್ಲ, ಬಟ್ ಅವ್ರಿಗೂ ಈ ಥರ ಮಾಡಬಾರ್ದಿತ್ತು ನೋಡಿ, ಒಬ್ರಿಗೆ ತೊಂದರೆ ಮಾಡೋಕ್ಕೆ ಹೋದರೆ ನನಗೆ ಅದು ತಿರುಗಿ ಬೀಳುತ್ತೆ, ಅದಕ್ಕೆ ಇದೇ ಉದಾಹರಣೆ ಅನ್ನುವಂಥ ಒಂದು ಪಶ್ಚಾತ್ತಾಪ ಪಡುವಂಥ ಒಂದು ಸಂಗತಿ ನಡೆಯುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ಮಿಷ್ಟವತ್ತಿಂಚಮಹಿ ತನ್ನೋ ಈಶ್ವರಲಕ್ಷ್ಮಿ ಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವತ್ತಿನ ಒಂದು ವಿಚಾರ ಏನು, ಆ ವಿಶೇಷವಾದಂಥ ವಿಚಾರ ಅಂತಂದರೆ ಸಜೆಷನ್ಸು, ಆಟೋ ಸಜೆಷನ್ಸ್ ಅಂತ ಹೇಳ್ತೇವೆ. ನೋಡಿ, ಆಟೋ ಸಜೆಷನ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋಂಥದ್ದು ನಾನು ತಿಳ್ಕೊಳ್ಳಿ. ನೋಡಿ, ನೀವು ಮನಸ್ಸಲ್ಲಿ ಏನು ಮನಸ್ಸಿದ್ದಂಗೆ ಮಹಾದೇವ ಅಂತ ಕೇಳಿದಿರಲ್ವಾ? ನೀವು ಮನಸ್ಸಿದ್ದಂಗೆ ದೇವರು. ಮನಸ್ಸು ಮತ್ತು ದೇವರು ಎರಡೂ ಬೇರೆಲ್ಲ, ಎರಡೂ ಒಂದೇ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೀರಾ ದೇವರೇ ಅಂತ, ದೇವರನ್ನ ನೋಡಿ ಕಣ್ಣು ತುಂಬ್ಕೋತೀರ. ಆ ದೇವರಿನ ಒಂದು ಸ್ವರೂಪ ಎಲ್ಲಿರುತ್ತೆ? ಇಲ್ಲೇ ಇರುತ್ತೆ, ಅಂದರೆ ನಿಮ್ಮ ಮನಸ್ಸಿನಲ್ಲಿರುತ್ತೆ. ಸೊ ಅದು ಮತ್ತು ನಿಮ್ಮ ಮನಸ್ಸು ಎರಡೂ ಒಂದೇ ಆಯಿತು ತಾನೆ. ಎದುರುಗಡೆ ಇರೋಂಥ ದೇವರು ನೀವು ಅದನ್ನು ನೋಡ್ತೀರಾ, ಅದನ್ನು ನೋಡಿ ಆಚೆ ಬಂದು ಅದನ್ನು ಕಣ್ಣು ತುಂಬಿಕೊಡ್ತೀರ, ಧ್ಯಾನ ಮಾಡಿ ಕೂತ್ಕೋತಿರಲ್ಲ, ದೇವಸ್ಥಾನದಲ್ಲಿ ಕೂತ್ಕೊಂಡು ಅದನ್ನು ನೆನೆಸ್ಕೋತಿರಲ್ಲ, ಅಂದರೆ ಅಲ್ಲಿರೋವಂಥದ್ದು ಮತ್ತು ಇಲ್ಲಿ ಇದ್ದಿದ್ದು ಎರಡೂ ಒಂದೇ ಆಯಿತು. ಅದು ಕಾಪಿ, ಇದು ಜೆರಾಕ್ಸ್ ಕಾಪಿ ಅಂದಂಗೆ ಆಯಿತು. ಅಂತಂದರೆ ನಿಮ್ಮ ಮನಸ್ಸಿನಲ್ಲೇ ದೇವರಿದ್ದಾನೆ. ಅಂದರೆ ನೀವು ಏನೇ ಮಾಡ್ತು ಅಂತಾರೆ ಮನಸ್ಸಿನ ಮೂಲಕ ದೇವರು ಮಾಡಿಸ್ತಾನೆ. ಅಂದರೆ ದಿಸ್ ಇಸ್ ಆಟೋ ಸಜೆಷನ್ಸ್. ದೇವರೇ, ನನಗೆ ಇವತ್ತಿಂದ ನಾನು ಮಾಡುವಂಥ ಒಂದು ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ, ಯಾವ ಕೆಲಸನೂ ಕೂಡ ಫೇಲ್ಯೂರ್ ಆಗದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತು ಅಂತಂದರೆ ದೇವರಿಂದ ಏನೋ ಒಂದು ಎನರ್ಜಿ ಬರುತ್ತೆ, ರಿಸೀವ್ ಆಗುತ್ತೆ, ಏನೋ ಒಂದು ಒಳ್ಳೆಯದಾಗುತ್ತೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ದೇವ್ರು ಕೊಡ್ತಾನೆ ಹೆಂಗೆ ಕೊಡ್ತಾನೆ ಅಲ್ವಾ? ವಿದ್ಯೆ ವಿದ್ಯೆ ನೀವು ಸ್ಕೂಲ್ಗೆ ಹೋಗ್ತೀರಾ, ಅಲ್ಲಿ ಟೀಚರ್ ಹೇಳ್ಕೊಡ್ತಾರೆ. ಅಂದರೆ ಅದು ಕ್ಲಾಸ್ ರೂಮ್ ಅಷ್ಟೇ, ಟೀಚರ್ ಒಂದು ಮೀಡಿಯಾ ಅಷ್ಟೇ. ಆ ವಿದ್ಯೆ ಎಲ್ಲಿಗೆ ಹೋಗುತ್ತೆ? ಅವ್ರೇನೋ ಹೇಳ್ಕೊಡ್ತಾರೆ, ಆ ವಿದ್ಯೆ ನಿಮ್ಮ ತಲೆಗೆ ಹೋಗುತ್ತೆ ತಾನೆ ಅಲ್ವಾ? ಸೊ ಆ ವಿದ್ಯೆ ಕಲ್ತ್ಕೊಳ್ಳೋದು ಯಾರು? ನೀವೇ. ಅಂದರೆ ನಿಮ್ಮ ಮನಸ್ಸೇ ಅದನ್ನು ಕಲ್ತ್ಕೊಳ್ಳುತ್ತೆ ಅಲ್ವಾ? ಅಂದರೆ ನಾನು ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಯದ್ಭಾವಂ ತದ್ಭವತಿ. ನೀವು ಏನು ಮನಸ್ಸಿಗೆ ಫೀಡ್ ಮಾಡ್ತೀರೋ ಅದು ಆಗುತ್ತೆ. ನೀವು ದೇವ್ರನ್ನ ಅಲ್ಲಿಗೆ ಹೋಗಬೇಕು ಅಂತ ನೀವು ಮನಸ್ಸಲ್ಲಿ ಕೂತ್ಕೊಂಡು ತಿರುಪತಿ ತಿಮ್ಮಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ತು ಅಂತಂದರೆ ತಿರುಪತಿಲಿ ಕೂತಿರೋದು, ಅಭಿಷೇಕ ಮಾಡ್ತಾನೆ, ನಾನು ತಿರುಪತಿಲಿ ನಾನು ಕೂತ್ಕೊಂಡಿದ್ದು ಶಿವಮಾನಸ ಪೂಜೆ ಅಂತ ಅಂತಾರೆ. ನೀವು ದೊಡ್ಡ ಲಿಂಗ, ಈ ಲಿಂಗದ ಮೇಲೆ ಒಂದು ಹಾಲು, ಪವಿತ್ರವಂಥ ಒಂದು ಹಾಲನ್ನು, ನೊರೆ ಹಾಲನ್ನು ಅಭಿಷೇಕ ಮಾಡ್ತಾ ಅಂತ ನೀವು ನೀವು ವಿಜುವಲೈಸೇಷನ್ ಮಾಡಿಕೊಂಡ್ರೆ, ನೀವು ನಿಜವಾದಂಥ ಒಂದು ದೇವ್ರ ವಿಗ್ರಹದಲ್ಲಿ ಅಭಿಷೇಕ ಮಾಡಿರೋಷ್ಟು ನೋಡಿದ್ರೆ ಏನು ಪ್ರತಿಫಲ ಒಳ್ಳೆಯದಾಗುತ್ತೋ ನಿಮಗೆ ಅದನ್ನು ಕೂತ್ಕೊಂಡು ನೀವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲೇ ಸಿಗುತ್ತೆ. ನೀವು ನೋಡಿದ್ರು ಅದೇ, ನೀವು ಕಲ್ಪನೆ ಮಾಡಿಕೊಂಡ್ರು ಅದೇ. ಸೊ ದೇವರು ಅಲ್ಲಿದ್ದಾನೆ. ಆ ದೇವ್ರು ನೀವು ಇಲ್ಲಿ ಕಲ್ಪನೆ ಮಾಡ್ಕೊಂಡು ಇಲ್ಲೇ ದೇವರು ಬಂದ್ಬಿಡ್ತಾನೆ ನಿಮ್ಮಲ್ಲಿ. ಅದಕ್ಕೆ ಹೇಳೋದು ಬಸವಣ್ಣವರು, ಎನ್ನ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಒಡ್ನ ಕಳಶವಯ್ಯ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಸೊ ಇಲ್ಲೇ ನಮ್ಮ ದೇಗುಲ. ಸೊ ನೀವು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಗೊತ್ತಲ್ಲ. ಆ ದೇವ್ರನ್ನ ಪ್ರತ್ಯಕ್ಷ ಮಾಡಿದ್ರೆ ನಿಮ್ಮ ಕಣ್ಣುಗಳೇ ನೋಡೋದು, ಒಂದು ನಿಮ್ಮ ಕಣ್ಣಲ್ಲೇ ಇರುತ್ತೆ. ಅಲ್ಲಿಂದ ಯಾವುದೇ ಎಕ್ಸ್ಟ್ರಾ ಕಣ್ಣು ಬರೋಲ್ಲ, ಸೇರ್ಕೊಳ್ಳಲ್ಲ. ನಿಮ್ಮ ಕಣ್ಣು ಅದು ರಿಸೀವ್ ಮಾಡ್ಕೊಳ್ಳುತ್ತೆ ಅದು. ಸೊ ನಿಮ್ಮಲ್ಲಿ ಆಲ್ರೆಡಿ ಇದ್ದಾನೆ. ನೀವು ಆ ದೇವರು ಅಂತ ಗೊತ್ತಾದರೆ ತಾನೇ ನಿಮಗಿದೆ, ಅಂದರೆ ಆಲ್ರೆಡಿ ಗೊತ್ತಿದ್ರೆ ತಾನೇ ಅದನ್ನೇ ಅರಿವು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೀವೇನು ಅಂತಂದರೆ ನೋಡಿ, ಎಷ್ಟೆಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೋದು ಮನಸ್ಸನ್ನು ಅರ್ಥ ಮಾಡ್ಕೋತು ಅಂತಂದರೆ, ನೋಡಿ, ಮನೆ ಊಟ ಯಾರು ಹೇಳಿದ್ದಾರೆ? ಮನೆ ಊಟ ಮಾಡಿದ್ರೆ ತುಂಬ ಶ್ರೇಷ್ಠ, ಆರೋಗ್ಯವಾಗಿರುತ್ತಾರೆ. ಹೋಟ್ಲಲ್ಲಿ ಊಟ ಮಾಡಿದ್ರೆ ಆರೋಗ್ಯ ಕೆಡುತ್ತೆ ಅಂತ ಹೇಳಿದ್ದಾರೆ. ಯಾರು? ದೊಡ್ಡವರು, ಹಿರಿಯರು. ಅದು ಹೌದು, ನಿಜನೂ ಕೂಡ ಹೌದು, ಸತ್ಯನೂ ಕೂಡ ಹೌದು. ಈ ಒಂದು ಹೆಣ್ಣುಮಗಳು ಅದನ್ನು ಮನ್ಸಿಗೆ ಹಾಕೋಬಿಟ್ಟಿದೆ. ಸಬ್ ಕಾನ್ಷಿಯಸ್ ಲೆವೆಲ್ಲು ಅಥವಾ ಒಳ ಮನಸ್ಸು ಅದನ್ನು ರಿಸೀವ್ ಮಾಡ್ಕೊಬಿಡುತ್ತೆ ಅದೆಲ್ಲ. ಅದಕ್ಕೆ ಎಷ್ಟೊಂದು ಸಜೆಷನ್ಸ್ನ ನೀವು ಯೋಚನೆ ಮಾಡಿ ತೊಗೊಳ್ಳಿ.
ಫೀಲಿಂಗ್ಸ್ನ ಕನೆಕ್ಟ್ ಮಾಡ್ಕೊಬಿಡ್ತು ಅಂತ ಅವ್ರು ಹೇಳಿದ ವಿಚಾರಕ್ಕೆ ನೀವು ಫೀಲಿಂಗ್ಸ್ ಕನೆಕ್ಟ್ ಮಾಡ್ಕೊಂಡು ಸರ್ಕಂತ ಹೇಳ್ಕೊಳ್ಳುತ್ತೆ ನಿಮ್ಮ ಮನಸ್ಸು, ಎಳ್ಕೊಂಡು ಫೀಡ್ ಮಾಡ್ಕೊಬಿಡುತ್ತೆ, ಅದು ಆಟೋ ಸಜೆಷನ್ಸ್ ಆಗಿ ಕೊಡುತ್ತೆ. ಈ ಹುಡುಗಿಗೆ ಏನಾಗಿದೆ ಅಂತಂದರೆ ಒಳ ಮನಸ್ಸಿನಲ್ಲಿ ಅದು ತಿಳ್ಕೊಂಡು ಮನೇಲಿ ಊಟ ಮಾಡೋದೇ ಚೆನ್ನಾಗಿರುತ್ತೆ, ಅಪ್ಪಿ ತಪ್ಪಿ ಏನಾದ್ರು ಹೊರಗಡೆ ಊಟ ಮಾಡ್ತು ಅಂತಂದರೆ ಹುಷಾರು ತಪ್ಪುತ್ತೆ, ಕೆಮ್ಮು ಬರುತ್ತೆ, ನೆಗಡಿ ಬರುತ್ತೆ, ಜ್ವರ ಬರುತ್ತೆ, ಫುಡ್ ಪಾಯ್ಸನ್ ಆಗುತ್ತೆ, ಇನ್ನೇನೋ ಒಂದು ಭೇದಿ ಆಗುತ್ತೆ, ಇನ್ನೇನೋ ಒಂದು ಆಗುತ್ತೆ. ಹೊರಗಡೆ ಊಟ ಮಾಡಿದಾಗೆಲ್ಲ ಅದೇ ಏನು ಡಾಕ್ಟ್ರಿಗೆ ತೋರಿಸಿದ್ರು ಅದಕ್ಕೆ ಹೊರಗಡೆ ಪಾಪ ಎಲ್ಲೋ ಇದಕ್ಕೆ ಹೋಗಿರ್ತಾರೆ, ಮನೆಯವರೆಲ್ಲ ಇದಕ್ಕೆ ಹೋಗಿದ್ದಾರೆ. ಈ ಹುಡುಗಿ ಕಾಲೇಜಿಂದ ಬಂತು, ಕೆಲಸಕ್ಕೂ ಹೋಗ್ತಾಯಿದೆ ಇವಾಗ, ಅದು ಬೇರೆ ವಿಚಾರ. ಇವಾಗ ಚೆನ್ನಾಗಿದೆ, ನಾನು ಹೆಂಗೆ ಸರಿ ಮಾಡಿದೆ ಅಂತ ಹೇಳ್ತೀನಿ ಕೇಳಿ. ಇದನ್ನು ತಿಂತು ಅಪ್ಪ ಸರಿ, ಮನೇಲೆಲ್ಲ ಹೋಗಿದ್ದಾರೆ, ಮನೇಲಿ ಯಾರು ಬೆಳಗ್ಗೆ ಹೋಗಿದೆ, ಕಾಲೇಜ್ ಬೆಳಗ್ಗೆ ಇರುತ್ತಾ ಅನ್ನ ನೋಡಿದ್ರೆ ಎಲ್ಲ ನೀರು ಬಿಟ್ಕೊಂಡಿದೆ, ಮಾಡಿ ಇಟ್ಬಿಟ್ಟು ಹೋಗಿದ್ರು, ಬಟ್ ಅದು ತಿನ್ನೋಕ್ಕಾಗಿ ಹೊಟ್ಟೆ ಎಸಿತಾ ಇದೆ. ಫೋನ್ ಮಾಡಿಬಿಟ್ರು, ನೋಡಪ್ಪ ನಿನ್ನ ತಮ್ಮ ಬರ್ತಾನೆ ನೈಟು, ನಾವು ಬರೋಕ್ಕಾರೆ ನಾಡಿದ್ದು ಬರ್ತೀವಿ, ಇಲ್ಲಿ ಏನೋ ಉಳಿಸ್ಕೊಬಿಟ್ರು ಊರಲ್ಲಿ ಅಂತೇಳಿ. ತಮ್ಮ ಬಂದ ಹೊರಗಡೆ ಊಟ ಮಾಡ್ಕೊಂಡು ಬಂದ, ಒಂಥರ ತಿಂದ. ಇವಳಿಗೆ ಗೊತ್ತು ನೀವು ಹೊರಗಡೆಯಿಂದ ತಂದರೆ ಏನೋ ಸಮಸ್ಯೆ ಆಗುತ್ತೆ, ಈ ಹುಡುಗಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ, ಮತ್ತು ಏನೋ ಒಂದು ಸಮಸ್ಯೆ ಆಯಿತು, ಆಗಲಿಲ್ಲ. ಅನಿವಾರ್ಯವಾಗಿ ಹೊರಗಡೆ ತಿಂತು ಮತ್ತೆ ನೆಕ್ಸ್ಟ್ ಡೇ ಮೋಷನ್. ಅದೇ ಊಟದಲ್ಲಿ ತಮ್ಮ ತಿಂದೇ ಏನೂ ತೊಂದರೆ ಆಗೋಲ್ಲ, ಬೇರೆ ಯಾರು ತಿಂತ ಹೊರಗಡೆ ಹೋಟ್ಲಲ್ಲಿ ಊಟ ಮಾಡ್ತು ಅಂತಂದರೆ ಏನಾದ್ರು ಒಂದು ಪ್ರಾಬ್ಲಮ್. ಆಮೇಲೆ ನನ್ನ ಹತ್ರ ಬಂತು, ಈ ಥರ ಹೊರಗಡೆ ಊಟ ಅನಿವಾರ್ಯವಾಗಿ ಮದುವೆ ಮನೆಗೆ ಹೋಗ್ತೀವಿ, ಹೊರಗಡೆ ಊಟ ಮಾಡೋದಕ್ಕೆ ಶುದ್ಧವಾದ ಒಳ್ಳೆ ಹೋಟ್ಲಿಗೆ ಹೋಗ್ತೀವಿ, 5 ಸ್ಟಾರ್ ಹೋಟ್ಲು, AC ಇರುವಂಥ ಒಂದು ಹೋಟ್ಲಿಗೆ ಹೋಗೋದು ಗುರುಗಳೇ, ಆದರೂ ಇವಳಿಗೆ ಇನ್ಫೆಕ್ಷನ್ ಆಗುತ್ತೆ, ಫುಡ್ಡು ಹೊರಗಡೆ ತಿಂದರೆ ಆಗಲ್ಲ ಅಂತ. ಬೇರೆಯವ್ರಿಗೆಲ್ಲ ಏನು ತೊಂದರೆ ಇಲ್ಲ, ಒಂದೊಂದು ದಿನ ಅಲ್ಲೇನು ಹೇಳ್ತಾರೆ ಅಂತಂದೆ, ಅದೇನಾಗಿದೆ ಅಂತಂದು ಅಂದ್ಕೊಬಿಟ್ಟು ತಿಂದಾಗೆಲ್ಲ ಆ ಹುಡುಗಿ. ಅದಕ್ಕೆ ನಾನು ಹೇಳಿದೆ, ನೋಡಮ್ಮ ಇದೇನಿಲ್ಲ, ಸಿಂಪಲ್ ಸಮಸ್ಯೆ, ನೀನು ಆಹಾರವನ್ನು ಸೇವಿಸನೆ ಮಾಡಿ, ನಿಮ್ಮ ಮನೆಯಲ್ಲಾರು ಮಾಡು, ನೀನು ಹೊರಗಡೆನಾರು ಮಾಡು, ಆಹಾರವನ್ನು ನೀವು ತಿಳ್ಕೊಬಿಡು. ಓಂ ನಮಃ ಶಿವಾಯ ಅಂತ ಹೇಳು. ಈ ಓಂ ನಮಃ ಶಿವಾಯ ಅಂತ ಹೇಳ್ತು ಅಂತಂದರೆ ನಿನಗೆ ಯಾವುದೇ ಪದ, ನಾನು ಕಿವಿಲಿ ಹೇಳಿದೆ, ನಾನು ದೀಕ್ಷೆ ಕೊಡ್ತೀನಿ, ನಾನು ಗುರುಗಳು ಕಿವಿಲಿ ಹೇಳಿದ್ರೆ ಅದು ದೀಕ್ಷೆ ಆಗುತ್ತೆ. ಈ ಓಂ ನಮಃ ಶಿವಾಯ ಅಂತ ಅಂದ್ಕೊಂಡ್ರೆ ಇದು ಹಿಂದೆ ಭಾವಾರ್ಥ ಏನು ಅಂತಂದರೆ, ನಾನು ತಿನ್ನೋಂಥ ಒಂದು ಆಹಾರ ಅಮೃತಯುಕ್ತವಾಗುತ್ತೆ. ಬ್ರಹ್ಮ ಅನ್ನ, ಭಗವಂತ ಸೃಷ್ಟಿ ನನಗೆ ನಾನು ದೇಹಕ್ಕೆ ಅಂತ ಸೃಷ್ಟಿ ಮಾಡಿರೋಂಥ ಅನ್ನ, ಈ ಒಂದು ಅನ್ನದ ಅಗಳು ಮೇಲೂ ಕೂಡ ನನ್ನ ಹೆಸರು ಬರೆದಿದ್ರೆ ಮಾತ್ರ ಅದನ್ನು ನಾನು ಮಾತ್ರ ಸೇವನೆ ಮಾಡೋಕ್ಕಾಗುತ್ತೆ ಅಂತ ಆ ಹುಡುಗಿಗೆ ಬುದ್ಧಿ ಹೇಳಿದೆ. ಅದಕ್ಕೆ ಆಯಿತು ಗುರುಗಳೇ, ನಾನು ಏನೇ ಆಹಾರ ಸೇವನೆ ಮಾಡೋದು ಅಂತ ಫಸ್ಟು ನಾನು ಕಣ್ಗೊತ್ಕೊಂಡು ಸುಮ್ಮನೆ ಹಿಂಗೆ ಅಂದ್ಕೊಂಡು ಓಂ ನಮಃ ಶಿವಾಯ ಅಂದ್ಬಿಟ್ಟು ತಿಂತೀನಿ, ಅವತ್ತಿಂದ ನೀನು ಇನ್ಫೆಕ್ಷನ್ಸು ಏನೂ ಆಗೋಲ್ಲ, ನೀನು ಎಲ್ಲರೂ ತಿನ್ನು ಅಂತ. ಒಂದು ವಾರ ಮನೆಗೆ ಹೋಯ್ತು, ಮನೆಯಲ್ಲೇ ಊಟ ಮಾಡ್ತು, ಎಲ್ಲ ಇದು ಮಾಡ್ತು. ಮತ್ತು ಹೊರಗಡೆ ಹೋಗಿ ಒಂದು ಯಾವುದೋ ಒಂದು ಫಂಕ್ಷನ್ ಬಂತು, ಒಂದು ನಾಮಕರಣ ಬಂತು, ಹೊರಗಡೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು, ಇದು ಹೋಯಿತು. ಆವಾಗ ಏನು ಮಾಡ್ತು ಅಂತಂದರೆ, ನಾನು ಹೇಳ್ಕೊಟ್ಟಿದ್ನಲ್ಲ, ಕಣ್ಣು ಹೊತ್ಕೊಂಡು ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಅಂದರೆ ಅರ್ಥ ಏನು? ನಾನು ಈ ಒಂದು ಆಹಾರವನ್ನು ಸೇವಿಸಿದರೆ ನನಗೆ ಯಾವುದೇ ರೀತಿಯಾದಂಥ ಒಂದು ಇನ್ಫೆಕ್ಷನ್ನು ಆಗಲ್ಲ. ನಾನು ಹೇಳಿದೆ, ಅದು ವಿಷ ಆಗಲಿ, ನೀನು ಓಂ ನಮಃ ಶಿವಾಯ ಅಂತ ಅಂದ್ಕೊಂಡು ನೀನು ಸೇವನೆ ಮಾಡು, ಅದು ಅಮೃತ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಅಂದೆ ಆ ಒಂದು ಸಜೆಷನ್ನು ಮನಸ್ಸಲ್ಲಿ ಕೂತ್ಕೋತೋದು. ಆವತ್ತಿಂದ ಊಟ ಮಾಡ್ತು, ನೆಕ್ಸ್ಟ್ ಡೇ ಏನೂ ಆಗಿಲ್ಲ. ಆಮೇಲೆ ಹೊರಗಡೆ ಹೋಗಿ ಪಾನಿಪುರಿ ತಿಂತು, ಏನೂ ಆಗಿಲ್ಲ. ಎಲ್ಲೇ ಹೋಗಿ ಏನೇ ಹೊರಗಡೆ ತಿಂತು, ಯಾವುದೇ ರೀತಿಯಂಥ ಒಂದು ಸಮಸ್ಯೆ ಆಗಲಿಲ್ಲ. ಅಂದರೆ ಆಟೋ ಸಜೆಷನ್ಸ್ ಯಾವ ರೀತಿ ನೆಗೆಟಿವ್ ನಾವು ಹೆಂಗೆ ಎಳ್ಕೊಬಿಟ್ಟಿರ್ತೀವಿ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನೀವು ಒಂದೊಂದಕ್ಕೆ ಒಂದೊಂದು ಸಮಸ್ಯೆಗೆ ಒಂದೊಂದು ಮಂತ್ರ ಇಟ್ಕೊಂಡು ಅದನ್ನು ಹೇಳ್ಕೊಂಡು ಕೆಲಸ ಮಾಡಿ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಅದಕ್ಕೆ ಶಂಖದಿಂದ ಅಂತಂದೇ ತೀರ್ಥ. ಅದಕ್ಕೆ ಯಾವ ರೀತಿ ಆಟೋ ಸಜೆಷನ್ಸ್ನ ತಗೋಬೇಕು ಅಂತ ನಾವು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ಪರ್ಟಿಕ್ಯುಲರ್ ಅಂತ ಒಂದು ಸಜೆಷನ್ಸ್ನ ಆಟೋ ಮೋಡಲ್ಲಿ ಇಟ್ಕೊಬಿಟ್ಟಿರ್ತೀವಿ, ಗೊತ್ತಲ್ಲ. ಆವಾಗ ನಮ್ಗೆ ಈ ಥರ ಸಮಸ್ಯೆಗಳೆಲ್ಲ ಆಗ್ತಾ ಹೋಗುತ್ತೆ, ಗೊತ್ತಲ್ಲ. ಅದನ್ನು ನಾವು ಚೇಂಜ್ ಮಾಡ್ಕೊಬಿಡ್ತು ಅಂತಂದರೆ ನಿಮ್ಗೆ ಯಾವ ರೀತಿ ಸಮಸ್ಯೆಗಳು ಆಗಲ್ಲ, ಗೊತ್ತಲ್ಲ. ಇನ್ಫೆಕ್ಷನ್ನೇ ಆಗಲ್ಲ ರೀ. ನೀವು ಇದನ್ನು ನಾನು ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಯಾವುದೊಂದು ರೋಡ್ ಸೈಡಲ್ಲಿ ನೀವು ಅನ್ನ ಊಟ ಮಾಡಿ ನಿಮಗೇನೂ ಆಗಲ್ಲ, ಬೇರೆಯವ್ರಿಗೇನೋ ಆಗುತ್ತೆ, ನಿಮಗೇನೂ ಆಗಲ್ಲ. ಅದಕ್ಕೋಸ್ಕರ ಅನ್ನ ಬ್ರಹ್ಮಣೇ ಸ್ವಾಹ ಅಂತ ಅಂದ್ಕೊಳ್ಳಿ. ಇನ್ನೇನೋ ಒಂದು ಶಿಬಿರದಲ್ಲಿ ನಾನು ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಲೈಫ್ ಲಾಂಗ್ ಫುಡ್ ಪಾಯ್ಸನ್ನು ಆಗೋದಿಲ್ಲ ಅಂತಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ.
ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೂ ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ, ಗೊತ್ತಲ್ಲ. ಇನ್ನು ಕೆಲವರು ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಗುರುಗಳೇ, ನಂಗೆ ಒಂದು 40,000 ರೂಪಾಯಿ ಇನ್ಕಮ್ ಬರ್ತಾಯಿದೆ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ನಾನು ಸಾಲನೂ ಏನೂ ಮಾಡ್ಕೊಂಡಿಲ್ಲ ಕೆಲವೊಂದರ ಜನ ಇಲ್ಲ. ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ ಗುರುಗಳೇ, ದುಡ್ಡಿಲ್ಲ ಅಂತ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ಮತ್ತು ಮಕ್ಕಳು MBA ಆಳು ಮುಳು ಏನೇನೋ ಮಾಡಬೇಕು ಅಂತಾರೆ, ಹೈಯರ್ ಎಜುಕೇಷನು 8-10 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ ನಾವು ಮಕ್ಕಳಿಗೆ ಮದುವೆ ಮಾಡೋಕೆ ಒಂದು 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ದೀನಿ ಗುರುಗಳೇ, ಯಾವುದಾದ್ರೂ ಗಂಡು ಒಳ್ಳೊಳ್ಳೆ ಗಂಡು ಬರ್ತಾಯಿದೆ, ಆಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ. ಇನ್ನು ಕೆಲವರು ಗುರುಗಳೇ ನಾನು ಎಲ್ಲ ದುಡಿತಾ ಇದ್ದೀನಿ, ಊಟ ತಿಂಡಿ ಬಟ್ಟೆಗೆ ಅಂತ ತೊಂದರೆ ಇಲ್ಲ, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸು ಒಡವೆಗಳು ಮಾಡಿಸ್ಕೋತಾರೆ, ಕಾರಲ್ಲಿ ಓಡಾಡ್ತಾರೆ, ಫಾರಿನ್ ಟೂರ್ಗೆ ಹೋಗಿ ಬರ್ತಾರೆ, ನಮ್ಗೆ ಅದು ಯಾವುದೂ ಆಗ್ತಾನೇ ಇಲ್ಲ ಗುರುಗಳೇ, ಇದ್ದಂಗೆ ಇದ್ದೀವಿ ಗುರುಗಳೇ ಅಂತಾರೆ. ಅದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ತುಂಬ ಚೆನ್ನಾಗಿ ದುಡ್ಡು ಬರೋದಕ್ಕೆ ಏಕೈಕ ರಾಮಬಾಣ ಒಂದು ಅಸ್ತ್ರ ಅಂತಂದರೆ, ಬ್ರಹ್ಮಾಸ್ತ್ರ ಅಂತಾರೆ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಒಂದು ತಿಳ್ಕೊಳ್ಳಿ, ಇದು ಎಂತಂದರೆ ಕೊರೆಯಲ್ಲಿ ಕಳಿಸೋದಕ್ಕಾಗದೆ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಒಳ್ಳೆ ವ್ಯಕ್ತಿಗಳಾಗಿರಬೇಕು ಅವರು, ಗೊತ್ತಲ್ಲ. ಯಾರು ಕೆಟ್ಟ ವ್ಯಕ್ತಿಗಳು, ಯಾರೋ ಬೆಂಗಳೂರು ಕಡೆ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ತರಿಸ್ಬಿಡೋದಲ್ಲ, ಒಳ್ಳೆ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಒಂದಕ್ಕೊಂದು ಕೈ ಬದಲಾವಣೆ ಆಯಿತು ಅಂತಂದರೆ ಆ ಪವರ್ ಕಡಿಮೆ ಆಗ್ಬೋದು, ಗೊತ್ತಲ್ಲ. ಇನ್ನೊಂದು ಏನು ಅಂತಂದರೆ ವಿಶೇಷವಾದಂಥ ಒಂದು ಇದು ಸೂಚನೆ ಏನು ಅಂತಂದರೆ, ಇದು ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ತೆಗೆದುಕೊಂಡೋಗಿ. ಭಾಳಷ್ಟು ಜನ ಗುರುಗಳೇ ನಿಮಗೆ ಏನೋ ಕೈಯಿಂದ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ಗುರುಗಳೇ, ನಿಮ್ಮ ಕೈ ಗುಣ ಗುರುಗಳೇ ಅಂತಾರೆ. ಅದೇನು ನಾನು ಭಗವಂತನಿಗೆ ಬಿಟ್ಟಂಥದ್ದು, ನಾನು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಕೊಡುವಂಥದ್ದು, ಅದು ಒಳ್ಳೆಯದಾಗುತ್ತೆ. ಹಾಗಾಗಿ ನೇರವಾಗಿ ಖುದ್ದು ಭೇಟಿಯಾಗಿ ತೆಗೆದುಕೊಂಡೋಗಿ. ಒಂದು ತಿಳ್ಕೊಳ್ಳಿ, ಇದು ಕರ್ಮ ಕಳೆದಿದ್ದರೆ ಮಾತ್ರ ತೆಗೆದುಕೊಂಡು ಹೋಗೋಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಂಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗಿತ್ಕ, ವೆಜ್ಜು ನಾನ್ ವೆಜ್ಜು ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ಯಂತ್ರ ವರ್ಕ್ ಆಗುತ್ತೆ, ಅಷ್ಟು ಪವರ್ ಆಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು. ಮತ್ತು 100 ಅಲ್ಲ 200% ಬರ್ಕೊಡ್ತೀನಿ, ನಿಮ್ಮ ಕೆಲಸ ಹಾಗೇ ಆಗುತ್ತೆ. ಹಣಕಾಸು ಯಾವುದೋ ರೀತಿಯಿಂದ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದೋಗ್ಬಿಟ್ಟಿರುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ನೀವು ತೆಗೆದುಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿಯ ಒಂದು ಯಂತ್ರದ ವಿಚಾರ. ಇನ್ನು ಹೊಟ್ಟೆ ಕಿಚ್ಚಿಂದ ಭಾಳಷ್ಟು ಜನ ಏನಂತಂದರೆ, ನೀವು ಉದ್ಧಾರ ಆಗಬಾರ್ದು ಅಂತ ನಿಮ್ಮ ಶತ್ರುಗಳು ನಿಮಗೆ ಕಾಟ ಕೊಡ್ತಾನೆ ಇರ್ತಾರೆ. ಏನು ಮಾಡಬೇಕು ಅದಕ್ಕೆ ಅಂತ ನೋಡಿ. ಏನಿಲ್ಲ, ಶತ್ರುಗಳಿಗೆ ಶಿಕ್ಷೆ ಆಗೇ ಆಗುತ್ತೆ. ಈ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ ನೀವು ಕಣ್ಣಾರೆ ಅವ್ರಿಗೆ ತೊಂದರೆ ಆಗೋದನ್ನು ನೋಡ್ತೀವಿ. ಅಂದರೆ ಕೆಟ್ಟದ್ದೇನು ಆಗಲ್ಲ, ಬಟ್ ಅವ್ರಿಗೂ ಈ ಥರ ಮಾಡಬಾರ್ದಿತ್ತು. ನೋಡಿ, ಒಬ್ರಿಗೆ ತೊಂದರೆ ಮಾಡೋಕ್ಕೆ ಹೋದರೆ ನನಗೆ ಅದು ತಿರುಗಿ ಬೀಳುತ್ತೆ, ಅದಕ್ಕೆ ಇದೇ ಉದಾಹರಣೆ ಅನ್ನುವಂಥ ಒಂದು ಪಶ್ಚಾತ್ತಾಪ ಪಡುವಂಥ ಒಂದು ಸಂಗತಿ ನಡೆಯುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಏನು ಆ ಒಂದು ತಂತ್ರ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಹೊಟ್ಟೆ ಕಿಚ್ಚಿನಿಂದ ಉದ್ಧಾರ ಆಗಬಾರ್ದು ಅಂತ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಿದ್ದ ಅಂತಂದರೆ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಈ ಒಂದು ತಂತ್ರವನ್ನು ಮಾಡಿದ್ರೆ ಏನಿಲ್ಲ, ಒಂದು ಕೆಲಸ ಮಾಡಿ, ಒಂದು ಕಬ್ಬಿಣದ ಬಾಣಲಿ ತೊಗೊಳ್ಳಿ. ಆ ಒಂದು ಕಬ್ಬಿಣದ ಬಾಣಲಿ ತೆಗೆದುಕೊಂಡು ಒಂದು ಹಿಡಿ ಕುಂಕುಮವನ್ನು ಹಾಕಿ. ಎಷ್ಟು ಹೇಳಿ? ಒಂದು ಹಿಡಿ ಕುಂಕುಮವನ್ನು ಹಾಕಬೇಕು, ನಂಬರ್ 1. ಮತ್ತು ಆ ಕುಂಕುಮದ ಮೇಲೆ ನಿಮ್ಮ ಶತ್ರುಗಳ ಹೆಸರನ್ನು ಒಂದು ಚೀಟಿಲಿ ಬರೀರಿ. ಚೀಟಿಲಿ ನಿಮ್ಮ ಶತ್ರುಗಳ ಹೆಸರನ್ನು ಬರೆದು ಅದರ ಮೇಲೆ ಅರಿಶಿಣವನ್ನು ಹಾಕಿ, ಮತ್ತು ಅದರ ಮೇಲೆ ಓಂ ಕಾಳನ್ನು ಹೇಳಿ, ಓಂ ಕಾಳು ಒಂದರ್ಶ ಕುಂಕುಮ ಹಾಕಿ ಅದರ ಮೇಲೆ ಶತ್ರುಗಳ ಚೀಟಿ ಹೆಸರು ಬರೆದುಬಿಟ್ಟು ಅದ್ರ ಮೇಲೆ ಇಟ್ಟು ಅದ್ರ ಮೇಲೆ ಅರಿಶಿಣವನ್ನು ಹಾಕಿ ಅದ್ರ ಮೇಲೆ ಓಂ ಕಾಳು, ಅದು ಅಷ್ಟು ಒಂದು ಹಿಡಿ ಇರಬೇಕು. ಬೃಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲದ್ರೆ
ಮಾಮೂಲಿ ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ, ಒಂದು ಕಿರಾಣಿ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನ ಹಾಕಬೇಕು. ಆಮೇಲೆ 6 ತುಳಸಿ ಎಲೆ ಹಾಕಬೇಕು. ಮತ್ತು ಬೆಲ್ಲವನ್ನು ಅದು ಅಷ್ಟೇ ಕುಟ್ಟಿ ಪುಡಿ ಮಾಡಿ ಪೌಡ್ರ್ ಮಾಡಿ ಅದು ಅಷ್ಟು ಒಂದು ಇಡಿಗೆ ಕೈ ಹಿಂಗೆ ಹಿಡ್ಕೋತು ಅಂತ ಒಂದು ಇಡಿಯಷ್ಟನ್ನು ಹಾಕಬೇಕು. ಇಷ್ಟನ್ನೆಲ್ಲವನ್ನು ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಮತ್ತೆ 3 ಇಡಿ ಕರ್ಪೂರ ನೀವು 1 kg ತಂದಿಟ್ಕೊಳ್ಳಿ. ನಾನು ಹೇಳೋವಂಥದ್ದಂತೆಲ್ಲ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. 3 ಇಡಿ ಕರ್ಪೂರವನ್ನು ತೆಗೆದುಕೊಂಡು ಅದ್ರ ಮೇಲೆ ಸುರಿದ್ಬಿಟ್ಟು ನಿಮ್ಮ ಶತ್ರುಗಳಿಗೆ ಏನು ಆಗಬೇಕು ಅಂತಂದರೆ ಅವ್ನು ನನಗೆ ತೊಂದರೆ ಕೊಡಬಾರ್ದು, ಅಥವಾ ಇನ್ನು ಏನು ಸಂಕಲ್ಪ ಮಾಡ್ತಾರೋ ಅವನಿಗೆ ಗೊತ್ತಾಗಬೇಕು, ಅವನಿಗೆ ಪಶ್ಚಾತ್ತಾಪ ಆಗಬೇಕು, ಈ ಥರದ್ದು ಎಲ್ಲವನ್ನು ಕೇಳಿಕೊಂಡು ನೀವು ಅದಕ್ಕೆ ಬೆಂಕಿಯನ್ನು ಹಚ್ಚಬೇಕು. ಅಲ್ಲ, ಅದೆಲ್ಲ ಉರಿತು. ಇದು ಮನೆಯಿಂದ ಹೊರಗಡೆ ಮಾಡೋದು ತುಂಬ ಒಳ್ಳೆಯದು. ಅಥವಾ ಟೆರೆಸ್ ಮೇಲೆ ಅಥವಾ ಮನೆ ಬಾಗಿಲು ಒಳಗಡೆ ಯಾರೇ ಏನೇ ತೊಂದರೆ ಕೊಟ್ಟಿದ್ರು ಅದೆಲ್ಲ 2 ಅಮಾವಾಸ್ಯೆ, 2 ಅಮಾವಾಸ್ಯೆ ತಪ್ಪಿದ್ರೆ 3 ಅಮಾವಾಸ್ಯೆ ಒಳಗೆ ನೀವು ಏನು ಅಂದ್ಕೊಂಡು ನೀವು ಅವನಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ಹೇಳಿರ್ತೀರೋ ಅದೇ ಶಿಕ್ಷೆ ಅವನಿಗೆ ಹಾಗೆ ಆಗುತ್ತದೆ. ಗೊತ್ತಲ್ಲ? ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಒಂದು ತಂತ್ರವನ್ನು ಮಾಡಬೇಕು. ಯಾವ ದಿನ ಮಾಡ್ತು ಅಂತಂದರೆ ಶನಿವಾರದ ದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಶನಿವಾರ ಮಾಡಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ? ಅದನ್ನು ಬಿಟ್ಟು ಬೇರೆ ದಿನ ಮಾಡ್ತು ಅಂತಂದರೆ ಅಷ್ಟು ಅಂತ ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಶತ್ರುಗಳು ಎಲ್ಲೇ ಇದಿರುತ್ತೆ. ನಿಮ್ಗೆ ಯಾವ ಶತ್ರುಗಳು ಇಲ್ವಾ ಗುರುಗಳೇ, ಯಾವ ಶತ್ರು ಅಂತ ಗೊತ್ತೇ ಆಗಲ್ಲ. ನಿಮಗೆ ನೀವೇ ಶತ್ರು ಆಗಿರುತ್ತೆ. ನಿಮ್ಮ ಸೋಮಾರಿತನ ಒಂದು ಶತ್ರು ಆಗಿರುತ್ತೆ, ನಿಮ್ಮ ದಡ್ಡತನವೇ ಒಂದು ನಿಮಗೆ ಶತ್ರು ಆಗಿರುತ್ತೆ, ನಿಮ್ಮ ಒಳ್ಳೆತನವೇ ನಿಮಗೆ ಶತ್ರು ಆಗಿರುತ್ತೆ. ಹಾಗೆ ಅದು ಆಗಬಾರ್ದು ಅಂತ ನೀವು ನೋಡಿ ಎಚ್ಚರಿಕೆ ವಹಿಸಿಕೊಳ್ಳಿ. ಇದನ್ನು ಮಾಡಿ ಎಂಥ ಶತ್ರುಗಳಿದ್ರೂ ಕೂಡ ಸಂಪೂರ್ಣವಾಗಿ ನೀವೇನು ಅಂದ್ಕೊಂಡ್ರೆ ತಕ್ಕ ಶಾಸ್ತಿ ಆಗಬೇಕು, ಅದು ಹಾಗೆ ಆಗುತ್ತೆ. ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ ಶಿಬಿರ, ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಹೇಳ್ಕೊಡ್ತೀನಿ. ಈ ಯಂತ್ರ ಮಂತ್ರ ಶಿಬಿರದಲ್ಲಿ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ನೀವೇ ನಿಮಗೆ ನೋವು ಅನ್ನೋದೇ ಇರೋದಿಲ್ಲ ಕಣ್ರಿ, ಜೀವನದಲ್ಲಿ ಕಷ್ಟ ಅನ್ನೋಂಥದ್ದೇ ಬರೋದಿಲ್ಲ ಈ ಶಿಬಿರವನ್ನು ಅಟೆಂಡ್ ಮಾಡೋದು. ಆ ರೀತಿ ಹೇಳ್ಕೊಡ್ತೀನಿ, ನೀವೇ ಅಳವಡಿಸ್ಕೊಬಿಡಿ. ನಾನು ಹೇಳೋದನ್ನು ನೀವು ಅಳವಡಿಸ್ಕೊಬಿಡ್ತು ಅಂದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಗೊತ್ತಲ್ಲ? ನಮ್ಮ ಭಾಳ ಚೆನ್ನಾಗಿ ಹೇಳ್ತೀನಿ, ನಮ್ಮ ಮಗ ಕೂತ್ಕೊಬಿಟ್ರೆ ಓದ್ಬಿಡ್ತಾನೆ, ಕೂತ್ಕೊಳ್ಳೋದೇ ಕಷ್ಟ ಅಂತಾನೆ. ಅದೇ ಥರ ಹೇಳ್ತೀವಿ, ಆದರೆ ಅಳವಡಿಸ್ಕೊಳ್ಳೋದು ಕಷ್ಟ. ಆದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋಂಥದ್ದು ಸುಲಭವಾಗಿ ನಮಗೆ ಮಾರ್ಗದರ್ಶನ ಕೊಡ್ತೀನಿ ಇದರಲ್ಲಿ. ಗೊತ್ತಲ್ಲ? ಅದಕ್ಕೋಸ್ಕರ ಈ ಯಂತ್ರ ಏನು ಅಂತಂದರೆ ಭಾಳಷ್ಟು ಜನ ಈ ಯಂತ್ರ ಮಂತ್ರ ತಂತ್ರದಲ್ಲಿ ಏನಿರುತ್ತೆ ಅಂತಂದರೆ ಯಾವಾಗಲೂ ಹ್ಯಾಪಿನೆಸ್, ಯಾವಾಗಲೂ ಖುಷಿ, ಯಾವಾಗಲೂ ಸಂತೋಷ, ಯಾವಾಗಲೂ ನೆಮ್ಮದಿ, ದುಃಖ ಅನ್ನೋಂಥದ್ದೇ ಇರೋದಿಲ್ಲ, ಸುಸ್ತಾಗಲ್ಲ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹರಿದೋಗ್ಬಿಡುತ್ತೆ. ಈ ಥರ ಒಂದು ಅದ್ಭುತವಂತ ಏನಂತಂದರೆ ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ. ಗೊತ್ತಲ್ಲ? ನಿಮ್ಮ ಮಾತೇ ಮಂತ್ರವನ್ನು ನೀವೇನು ಕೇಳಿದ್ರೆ ಎಸ್ ಅನ್ಬೇಕು, ನೀವೇನು ಕೇಳಿದ್ರು ಜನವಶೀಕರಣ, ಧನವಶೀಕರಣ, ಸರ್ವವಶೀಕರಣವೂ ಆಗಬೇಕು. ಆ ರೀತಿ ನಿಮ್ಮ ಮಾತನ್ನು ಮಾಡ್ತೀವಿ. ಗೊತ್ತಲ್ಲ? ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿಬಿಡ್ಬೇಕು. ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ಟೆಕ್ನಿಕ್ಕಾಗಿ ಮಾಡ್ತೀರ. ಗೊತ್ತಲ್ಲ? ನಿಮ್ಮ ಆತ್ಮಶಕ್ತಿಯನ್ನು ಸ್ಟ್ರಾಂಗ್ ಆಗಿ ಮಾಡ್ತೀವಿ. ಇದನ್ನ ಅನೇಕ ರೀತಿಯಂಥ ಸಮಸ್ಯೆಗಳು, ಗಂಡ ಹೆಂಡತಿ ಜಾಂಪತ್ಯ ಸಮಸ್ಯೆ, ಮಕ್ಕಳು ಮಾತ್ಕೊಂಡಿಲ್ಲ ಅಂತಂದರೆ, ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ, ಲಾಸ್ ಆಗಿಬಿಟ್ಟಿತ್ತು ಅಂತಂದರೆ ಬಿಸ್ನೆಸ್ಸಲ್ಲಿ, ಮತ್ತು ನಿಮ್ಮ ಮಕ್ಕಳು ಗಂಡನ ಜೊತೆ ಜಗಳ ಆಡ್ಕೊಂಡು ಅಥವಾ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಒದ್ದಾಡ್ತಾ ಇತ್ತು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವೇ ಕೆಲವೊಂದಾರು ತಂತ್ರಗಳನ್ನು ಮಾಡಿ ಕೆಲವೊಂದು ವಿಶೇಷವಾದಂಥ ಒಂದು ಬೀಜ ಮಂತ್ರವನ್ನು ದೀಕ್ಷೆ ಕೊಡ್ತೀವಿ. ದೀಕ್ಷೆ ಅಂತ ಸನ್ಯಾಸ ದೀಕ್ಷೆ ಅಲ್ಲ, ಉಪದೇಶ, ಮಂತ್ರೋಪದೇಶನ ಕಿವಿಲಲ್ಲಿ ಹೇಳಿದಾಗ ಅರ್ಧ ಕರ್ಮಗಳು ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ. ತುಂಬ ಕಡಿಮೆ ಜನನ ಸೇರಿಸ್ಕೋತಾ ಇದ್ದು, ಈಗ ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟ್ ಅದಕ್ಕೆ ಕ್ಲಾಸ್ ಬುಕ್ ಆಗಿಬಿಟ್ಟಿದ್ದೇವೆ. ಈ ಸರಿ ಮಾಡೋಂಥ ಶಿಬಿರ ಅದ್ಭುತವಾಗಿದೆ. ಈ ಸರಿ ಮುಗೀತು ಅಂತಂದರೆ ಮತ್ತೆ 2 ತಿಂಗಳಾಗುತ್ತೆ ನಾನು ಶಿಬಿರ ಮಾಡೋವಂಥದ್ದು. ಅನೇಕ ರೀತಿಯಂಥ ಒಂದು ಕೆಲಸ ಕಾರ್ಯಗಳಿದ್ದಾವೆ. ಹಾಗಾಗಿ ಈ ಬಾರಿ ಮಿಸ್ ಮಾಡದೆ ಶಿಬಿರವನ್ನು ಅಟೆಂಡ್ ಮಾಡಿ. ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಇರುತ್ತೆ. ಯಾಕಂದರೆ ಅದ್ಭುತವಾದಂಥ ಒಂದು ಶಿಬಿರ ಇದು. ನೀವೇನಂತಂದರೆ ಶಿಬಿರದಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕೊಂಡು ಬಂದಿರ್ತೀರ, ಜೀವನದಲ್ಲಿರೋ ದುಃಖ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರ. ಗೊತ್ತಲ್ಲ? ಹಾಗಾಗಿ ಮಿಸ್ ಮಾಡದೆ ನೀವು ಖಂಡಿತವಾಗ್ಲೂ ಕೂಡ ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ,
ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೀವನದಲ್ಲಿ ಏನೋ ಒಂಥರ ವಿದ್ಯೆಯನ್ನು ಕಲ್ತ್ಕೋತೀರಾ, ನಿಮ್ಮ ಆತ್ಮಸ್ಥೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಮತ್ತು ತುಂಬ ಚೆನ್ನಾಗಿ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ತೀರಾ. ಮತ್ತು ನಿಮಗೆ ಬೇಕಾ 3 ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು. ಇದು ಒಂದರ ಎಲ್ಲ ರೀತಿಯ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕಲಿಬೇಕು. ಮತ್ತು ಆ ಸಮಸ್ಯೆಗಳು ಮತ್ತೆ ಬರದೇ ರೀತಿ ತಡೆಯೋದಕ್ಕೋಸ್ಕರ ನೀವು ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಬೇಕು. ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅಪ್ಪ ಅಮ್ಮ, ಇವ್ರುಗಳಿಗೇನೋ ಸಮಸ್ಯೆ ಆಯಿತು ಅಂದರೆ ನೀವು ತಂತ್ರವನ್ನು ಮಾಡಿ ಅವರ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು ಅಲ್ಲ. ಆ ಥರ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ಕೊಡ್ತೀನಿ, ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ